ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿ ಚೆನ್ನಾಗಿದ್ದೀವಿ. ನೀವು ಕೂಡ ಆರಾಮಾಗಿ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ, ಲಾಸ್ಟ್ ಸಂಡೇ ವ್ಲಾಗು. ಇದು ಬಂದು ನಾವು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಮುಂದಕ್ಕೆ ಹೇಳ್ತೀನಿ. ಅದಕ್ಕೂ ಮುಂಚೆ ಸಂಡೇ ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಮನೆ ಒಳಗಡೆನೂ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಮನೇಲಿ ಪೂಜೆ ಮಾಡಿ ಹೊರಡೋಕ್ಕೆ ಮುಂಚೆ ಮನೇಲಿ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಅವತ್ತೊಂದು ದಿನ ನಾನು ಈ ರೀತಿಯ ರಂಗೋಲಿನ ಬಿಟ್ಟಿದ್ದೆ. ಸೊ ಈಗ ಬಾಗಿಲಿಗೆಲ್ಲ ಹೂವು ಇಟ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಬೆಳಗ್ಗೆನೇ ಅಂದರೆ ಒಂದು 6:30 ಅಷ್ಟೊತ್ತಿಗಾಗಲೇ ಎಲ್ಲ ರೆಡಿ ಆಗಿದ್ವಿ. ಇನ್ನೂ ಬೇಗನೆ ಹೊರಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದರೆ ನನ್ನ ಮಗ ಎದ್ದು ಅವನು ರೆಡಿ ಆಗೋಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಇಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಮಗ ಮತ್ತು ನಮ್ಮ ಅತ್ತೆ, 4 ಜನ, 3 ಜನ ಮತ್ತು ನನ್ನ ಮಗ, 4 ಜನ ಸೇರಿ ಹೋಗ್ತಾ ಇರೋದು. ನಾನು ಬಾಗಿಗೆ ಹೂವಿದ ಅಲಂಕಾರ ಎಲ್ಲ ಮುಗಿಸಿ ಈಗ ಬಂದು ದೀಪ ಹಚ್ತಾ ಇದ್ದೀನಿ. ಈ ಸ್ಯಾರಿ ಬಂದು ಅದೇ ಒಂದು ಟೈಮಲ್ಲಿ ಟ್ರೆಂಡಿಂಗಲ್ಲಿ ಇದ್ದಿದ್ದು ಸ್ಯಾರಿ. ಸೊ ತುಂಬ ದಿನ ಇದು ಬಂದು ನಾನು ಸೆಕೆಂಡ್ ಟೈಮ್ ವೇರ್ ಮಾಡ್ತಾ ಇರೋದು. ಸೊ ಇಟ್ಟಿದ್ದೆಲ್ಲ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿ ಇದನ್ನೇ ಚೂಸ್ ಮಾಡಿ ವೇರ್ ಮಾಡಿಕೊಂಡೆ. ಅಂದರೆ ಈಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಸೊ ನನ್ನ ವಾಯ್ಸ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಥರ ಕಾಣಿಸ್ಬೋದು. ಸೊ ಎನಿ ರೀಸನ್ ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಇನ್ಫೆಕ್ಷನ್ ಇದ್ರೂ, ಥ್ರೋಟ್ ಇನ್ಫೆಕ್ಷನ್ ಇದ್ರೂ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನೇ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನಮ್ಮ ಮನೆಯವ್ರು ಯಾವಾಗೂ ನಾನು ಮಾಡ್ತೀನಲ್ಲ, ಈ ಸಲ ನೀನು ಮಾಡು ಪರವಾಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅಂದರೆ ಹಿಂದಿನ ದಿನ ಶನಿವಾರನೂ ಪೂಜೆ ಮಾಡಿದ್ವಿ. ಸೊ ಎಲ್ಲರೂ ಹೊರಡೋಕ್ಕೆ ಮುಂಚೆ ಪೂಜೆ ಮಾಡಿ ಹೊರಡೋದು ಒಳ್ಳೆಯದಾಗತ್ತೆ ಅಂತ ಹೇಳಿ ಇಲ್ಲಿ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇರೋದು. ಅಂದರೆ ನಾನು ಥ್ರೋಟ್ ಇನ್ಫೆಕ್ಷನ್ ಬಗ್ಗೆ ಹೇಳಿದ್ನಲ್ಲ, ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ಅವರಿಗೇ ವಾಯ್ಸ್ ಓವರ್ ಕೊಡಿ ಅಂತ. ಸೊ ಅವರು ನರ್ವಸ್ನೆಸ್ಸಿಂದ ಬೇಡ ನೀನೇ ಕೊಡು, ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ನೋಡೋಣ. ಸೊ ಟಿಫನ್ಗೆ ಅಂತ ಹೇಳಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಮನೆಯಲ್ಲೇ ಟಿಫನೆಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಏಕೆ ನನ್ನ ಮಗ ಎಲ್ಲ ಹೊಟ್ಟೆ ಹಸಿಗೆಲ್ಲ ತಡೆಯೋದಿಲ್ಲ. ಸೊ ಹಾಗಾಗಿ ಅದಾದಮೇಲೆ ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಎಡೆ ಹಾಕೋದಿತ್ತು, ಮೊಸರನ್ನ ಎಡೆ ಹಾಕೋದಿತ್ತು. ಸೊ ಹಾಗಾಗಿ ಅದನ್ನು ಮನೆಯಲ್ಲೇ ಮಾಡಿಕೊಂಡು ಫಸ್ಟ್ ಅದನ್ನ ಬಾಕ್ಸ್ ಕಟ್ಕೊಂಡೆ. ಅಲ್ಲಿ ನೋಡ್ಬೋದು, ದೇವಸ್ಥಾನಕ್ಕೆ ಟಿಫನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಇದು ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ. ಹೌದು, ಬೆಂಗಳೂರಿನ ಫೇಮಸ್ ದೇವಸ್ಥಾನ. ಬೆಂಗಳೂರಿನ ಪ್ರತಿಯೊಬ್ಬರು ಇಲ್ಲಿಗೆ ಬಂದೇ ಬರ್ತಾರೆ. ಅದೇ ಅಣ್ಣಮ್ಮ ದೇವಸ್ಥಾನಕ್ಕೆ ನಾವು ಹೊರಟಿದ್ದು. ಅಂದರೆ ನನ್ನ ಮಗನಿಗೆ ಅಮ್ಮ ಆಗಿತ್ತಲ್ಲ, ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಮೊಸರನ್ನ ಎಡೆ ಹಾಕಿ ಉಪ್ಪು ಮೆಣಸು ಇದೆಲ್ಲ ಹಾಕಿ ಮತ್ತು ಮಡ್ಲಕ್ಕಿ ಕೂಡ ಕೊಡಬೇಕು ಅಂತ ಹೇಳಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ಶು. ಈ ದೇವಸ್ಥಾನ ಪ್ರಾಬಬ್ಲಿ ಯಾವಾಗೂ ರಶ್ಶೇ ಇರುತ್ತೆ, ಸಂಡೇ ಅಂದರೂ ರಶ್ ಇದ್ದೇ ಇರುತ್ತೆ. ನೋಡ್ಬೋದು, ಮುಂದೆ ಎಂಟ್ರೆನ್ಸಿಂದ ಹಿಡಿದು ನಾವಿಲ್ಲಿ ಮೊಸರು ನೈವೇದ್ಯ ಮಾಡೋಕ್ಕೆ ಬರ್ತೀವಲ್ಲ, ಇಲ್ಲಿಗೇ ತುಂಬ ರಶ್ ಆಗಿ ಹೋಗ್ಬಿಟ್ಟಿದ್ರು. ಅಂದರೆ ಸಂಡೇ ಅಂದರೆ ಕೆಲವೊಬ್ಬರು ದೇವ್ರು ತೊಗೊಂಡು ಹೋಗೋದಿರ್ತಾರೆ. ಅಣ್ಣಮ್ಮ ಊರಲ್ಲೆಲ್ಲ ಅಂದರೆ ಏರಿಯಾದಲ್ಲೂ ಕುಣಿಸ್ತಾರಲ್ವ, ಅಲ್ಲಿ ತೊಗೊಂಡೋಗೋರು ಅಥವಾ ತಂದು ಕೊಡೋರು, ಆ ಥರ ರಶ್ ಎಲ್ಲ ಇರುತ್ತೆ. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಇದ್ದಾಗೇ ಒಂದು 4 ದೇವ್ರೇನೋ ಹೋಗಿದ್ದು. ಅಂದರೆ ಇಲ್ಲಿಂದ ಅವ್ರ ಏರಿಯಾಗಳಿಗೆ ತೊಗೊಂಡು ಹೋಗ್ತಾಯಿದ್ರು. ನೋಡೋದು ಮೇಲ್ಗಡೆ ಎಲ್ಲ ಎಷ್ಟು ದೇವಸ್ಥಾನ ಚಿಕ್ಕದಾದ್ರೂ ಜನ ಮಾತ್ರ ತುಂಬ ಇದ್ದಾರೆ. ಇಲ್ಲಿ ನೈವೇದ್ಯಕ್ಕೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೊಸರನ್ನ ಅಂದರೆ ಮೊಸರು ತೊಗೊಂಡು ಅನ್ನ ಮತ್ತು ಉಪ್ಪು ಮೆಣಸು ಕೂಡ ಅಲ್ಲಿ ನೈವೇದ್ಯಕ್ಕೆ ಅಂತ ಕೊಟ್ಟಿದ್ದು. ತುಂಬ ಜನ ಮೊಸರು, ಬರೀ ಮೊಸರು ಹಾಕೋರು ಮೊಸರು ಹಾಕ್ತಿದ್ರು, ಅಥವಾ ಉಪ್ಪು ಮೆಣಸು ಹಾಕೋರು ಹಾಕ್ತಿದ್ರು. ಸೊ ನಮ್ಮದು ಮಡ್ಲಕ್ಕಿ ಕೂಡ ಕೊಡಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಕೊಟ್ಬಿಟ್ಟು ಬಂದು ಏನಿಲ್ಲ ಅಂದರೂ ಬೆಳಗ್ಗೆ ಒಂದು 9 o'clock ಹೊರಟಿದ್ದು.
1:30 2 o'clock ಆಗಿತ್ತು ನಾವು ಮನೆಗೆ ಬರೋಷ್ಟರಲ್ಲಿ. ಇದಾದಮೇಲೆ ತೋರಿಸ್ತೀನಿ ನೋಡಿ ಎಲ್ಲಿಂದ ಕ್ಯೂ ಇತ್ತು ಗೊತ್ತಾ. ಅಲ್ಲಿ ಹೋಟೆಲ್ ಇದೆಯಾ, ಅದು ಹೋಟೆಲ್ ಅಲ್ಲ, ಥಿಯೇಟರ್ ಇದೆಯಲ್ಲ, ಅಲ್ಲಿಂದ ಜನ ಅಲ್ಲಿಂದ ಕ್ಯೂನಲ್ಲಿ ನಿಂತ್ಕೊಂಡು ಬಂದಿದ್ದು. ಆದರೆ ದರ್ಶನ ಮಾಡೋದಕ್ಕೇನು ತೊಂದರೆ ಆಗಲಿಲ್ಲ, ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ದರ್ಶನ ಮಾಡ್ಬೋದಾಗಿತ್ತು. ದರ್ಶನಕ್ಕೆಲ್ಲ ಫ್ರೀಯಾಗೇನೆ ಇದು ಮಾಡ್ಕೊಂಡಿದ್ದು. ಆಮೇಲೆ ಇಲ್ಲಿ ಮಡ್ಲಕ್ಕಿಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ, ಪೂಜೆಗೆಲ್ಲ ಸಾಮಾನು ಕೊಡಬೇಕು ಅಂತ ಹೇಳಿ. ಒಳಗಡೆ ರಶ್ ಇರುತ್ತೆ ಅಂತ ಅಂದ್ಕೊಂಡು ಬೇಗ ನನಗೆ ಗೊತ್ತಿರಲಿಲ್ಲ ಅಷ್ಟು ಒಳಗಡೆ ಅಷ್ಟು ರಶ್ ಇರುತ್ತೆ ಅಂತ, ಫ್ರೀಯಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಹೊರಗಡೆನೇ ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಜೋಡಿಸ್ಕೊಳ್ತಿದ್ದೆ. ಆಮೇಲೆ ಅದು ಹೊರಗಡೆ ಹೋಗ್ತಾ ಖಾಲಿ ಅನ್ನಿಸ್ತಾ ಇತ್ತು. ನೋಡ್ಬೋದು ಅಲ್ಲಿ ಹಿಂದೆಗಡೆಯಿಂದ ಇಲ್ಲಿ ಇದಿದೆಯಲ್ಲ, ಅಲ್ಲಿ ಬಟ್ಟೆ ಶೋರೂಮ್ ಇದೆಯಲ್ಲ, ಆದರೆ ನೆಕ್ಸ್ಟು ಅಲ್ಲಿ ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ನಾವು ಬಂದಿದ್ದು. ನನ್ನ ಮಗನಿಗಂತೂ ಅಷ್ಟಕ್ಕೆ ಆ ಜನ ನೋಡಿನೇ ಟಯರ್ಡ್ ಆಗಿಬಿಟ್ಟಿದ್ದ ಅವನು. ಅಯ್ಯೋ ನನ್ನ ಮಗ ಅಂದರೆ ದೇವಸ್ಥಾನಕ್ಕೆಲ್ಲ ಬರ್ತಾನೆ, ಜನ ಇರಬಾರ್ದು, ಬೇಗ ದರ್ಶನ ಆಗಬೇಕು, ಪ್ರಸಾದ ಸಿಗಬೇಕು ಆ ಥರ. ಅಲ್ಲಿ ಹಿಂದಿಂದನೇ ಎರಡು ಏರಿಯಾಗಳಿಗೆ ದೇವ್ರನ್ನ ತೊಗೊಂಡು ಹೋಗ್ತಾಯಿದ್ರು. ಸೊ ಅದು ನ್ಯಾಚುರಲ್ ಆಗಿರಲಿ ಅಂತ ಅದನ್ನು ಹಾಗೆ ಇಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಒಳಗಡೆ ಅಂದರೆ ಗರ್ಭಗುಡಿ ಹತ್ತತ್ರ ಹೋಗಬೇಕಾದ್ರೆ ಮತ್ತೆ ಇಲ್ಲಿ ವಿಡಿಯೋ ಶುರು ಮಾಡಿರೋದು. ಇಲ್ಲಿ ಬಂದು ಮತ್ತೆ ಇನ್ನೊಂದು ಏರಿಯಾಗೆ ದೇವ್ರನ್ನ ತೊಗೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ಹೂವಿನ ಅಲಂಕಾರನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಫ್ರೀಯಾಗಿ ದರ್ಶನ ಮಾಡ್ತಾಯಿದ್ದಾರೆ ಜನಗಳು ಅಂತ ಹೇಳಿ. ಅಂದರೆ ಬೇಗ ಹೋಗಿ ಆ ಥರ ಎಲ್ಲ ಏನೂ ಇರಲಿಲ್ಲ. ಇಲ್ಲಿ ಹೋಗ್ತಾನೆ ಇಲ್ಲಿ ಗಣೇಶ ಮತ್ತು ಇಲ್ಲಿ ಅಣ್ಣಮ್ಮದು ಮೂರ್ತಿ ಇತ್ತು. ಇಲ್ಲೇ ನನ್ನ ಮಗನಿಗೂ ಮುಗಿಸ್ಕೊಂಡು ನಾನು ಕೈ ಮುಕ್ಕೊಂಡೆ. ಅಂದರೆ ಗಾಳಿ ಅದೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ನೋಡ್ಬೋದು ಇದು ಗಣೇಶ, ಇದು ಮಾರಮ್ಮ ದೇವ್ರಿಗೆ. ಒಳಗಡೆ ರಶ್ ಅಂತಲೂ ಏನೂ ಇರಲಿಲ್ಲ, ಅಂತೆ ನುಗ್ಲಾಟ ಅಂತಲೂ ಏನೂ ಇರಲಿಲ್ಲ. ಅದಾದಮೇಲೆ ಇದು ನೋಡಿ ದೇವಸ್ಥಾನದ ಒಳಗಡೆ ಹೆಂಗೆ ಕಟ್ಟಿದ್ದಾರೆ ಅಂತೇಳಿ. ಈ ಥರ ಎಲ್ಲ ಕಟ್ಟಬಾರ್ದು, ಈ ಥರ ಎಲ್ಲ ಇಡಲೂಬಾರ್ದು, ಅದು ನಮಗೆ ದೋಷ ಬರುತ್ತೆ. ನಮ್ಮ ನೈರ್ಮಲ್ಯವನ್ನು ಅಲ್ಲೇ ಬಿಟ್ಟು ಹಾಗೆ ಆ ಥರ ಮಾಡೋಕ್ಕೆ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಹಾಂ, ದೇವಸ್ಥಾನದಲ್ಲೇ ಇರುತ್ತೆ ಅಂತ ನೋಡಿ. ಇಲ್ಲಿ ಗರ್ಭಗುಡಿ ಹತ್ರ ದೇವ್ರನ್ನ ನಮ್ಮ ಅದೃಷ್ಟನ ಏನೋ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ನೀವು ಅಲ್ಲಿಂದನೇ ದರ್ಶನ ಮುಗಿಸ್ಕೊಳ್ಳಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದಕ್ಕಿಂದೆ ಏನು ಗೊತ್ತಾ, ನಮ್ಮ ಮನೆಯವ್ರು ಏನೋ ಕಾಮಿಡಿ ಮಾಡ್ತಾಯಿದ್ರು. ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ನಮ್ಮ ಮನೆಯವ್ರದ್ದು ಹೊಸ ಚಪ್ಪಲಿ ಸೆಕೆಂಡ್ ಟೈಮ್ ಏನೋ ಯೂಸ್ ಮಾಡಿದ್ದೇನೋ ಅದು ಅಲ್ಲೇ ಕಳೆದೋಯ್ತು. ಸೊ ಹಾಗಾಗಿ ಬರೀಗಾಲಲ್ಲೇ ಬಸ್ ಸ್ಟಾಪ್ವರೆಗೂ ಬಂದು ಅಲ್ಲಿಂದ ಚಪ್ಪಲಿ ತೊಗೊಂಡು ಬಂದಿದ್ದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ, ಸೊ ಅದನ್ನೆಲ್ಲ ಆಲ್ರೆಡಿ ನೋಡಿರ್ತೀರ. ಸೊ ಅದಾಗಿ ಡೈರೆಕ್ಟಾಗಿ ದೇವಸ್ಥಾನ ಎಲ್ಲ ವಿಸಿಟ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಮ್ಮ ಮನೆಗೆ ಬಂದು ಅಮ್ಮ ನಾನ್ ವೆಜ್ ಮಾಡಿದ್ರು. ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಮುದ್ದೆ, ರೈಸ್. ಸಂಡೇ ಊಟ ಆಯಿತು. ಸಂಡೇ ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅತ್ತೆ ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ಊರಿಗೆ ಹೊರಟರು, ನಾಳೆ ಅಂತ ಹೇಳಿ. ಸೊ ಇನ್ನು ನಮಗೂ ಇಷ್ಟು ದಿನ ಅಂದರೆ ಒಂದು 10 to 12 days ಏನೋ ಮಗ ಮನೆಯಲ್ಲೇ ಇದ್ದ. ಸೊ ಸ್ಕೂಲಿಗೇನೂ ಹೋಗ್ತಿರ್ಲಿಲ್ಲ. ಸೊ ನಾಳೆಯಿಂದ ಬ್ಯಾಕ್ ಟು ಸ್ಕೂಲ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ನಾಳೆ ರೂಟೀನ್ಗೆ
ಹೋಗಬೇಕು. ಅಂದರೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು, ನಮ್ಮ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಲೈಕ್ ವಾಕಿಂಗು, ಕುಕ್ಕಿಂಗು, ಕ್ಲೀನಿಂಗ್ ಎಲ್ಲನೂ ಮಾಡ್ಕೋಬೇಕು. ಸೊ ನಾಳೆಯಿಂದ ಸ್ವಲ್ಪ ಫಾಸ್ಟಾಗಿರುತ್ತೆ, ಬೇಗ ಇರುತ್ತೆ. ಫಾಸ್ಟ್ ಇರೋದಕ್ಕಿಂತ ಕಾಮ್ ಆ್ಯಂಡ್ ಕೂಲಾಗಿ ಮಾರ್ನಿಂಗ್ ಬೇಗನೆ ಶುರುವಾಗುತ್ತೆ. ಆ್ಯಸ್ ಯೂಶುವಲ್ ಓಲ್ಡ್ ರೊಟೀನೇ ಆಗುತ್ತೆ. ಅವನಿಗೆ ಮತ್ತು ಸ್ನ್ಯಾಕ್ಸ್ಗೆಲ್ಲ ಮತ್ತು ವೆಜಿಟೇಬಲ್ಸ್ ಎಲ್ಲ ತರೋದಕ್ಕೆ ಹೋಗಬೇಕು. ಮತ್ತು ಆಮೇಲೆ ಸಿಗ್ತೀನಿ. ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಬೆಳಗ್ಗೆ ಟಿಫನ್ಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿ. ಸೊ ಮೆಂತ್ಯ, ಪುದೀನ, ಬಟಾಣಿ, ಟೊಮೊಟೊ ಸ್ವಲ್ಪ ಬೇಕಾಗಿತ್ತು. ಸೊ ಹಾಗಾಗಿ ಟೊಮೊಟೊ ಮತ್ತು ನನ್ನ ಮಗನಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ. ಆದರೆ ನಾನು ಯಾವಾಗ ಪ್ರತಿ ಸತಿನೂ ಅಷ್ಟೇ ಎಷ್ಟು ನೆಸೆಸಿಟಿ ಇದೆಯೋ ಅದನ್ನಷ್ಟೇ ತೊಗೊಂಡು ಬರೋದು. ಸೊ ಇಲ್ಲಿ ಬಟರ್ ಫ್ರೂಟ್ ಅಲ್ಲಿದ್ದೀನಿ, ಬೆಳಗ್ಗೆಗೆ ಜ್ಯೂಸ್ ಮಾಡೋಣ ಅಂತ ಹೇಳಿ. ಹಣ್ಣಾಗಿದೆ. ಸೊ ಅದನ್ನು ಆಮೇಲೆ ಟೊಮೊಟೊ, ಬಟಾಣಿ. ಸೊ ಇದನ್ನೆಲ್ಲ ಇವಾಗೇನೆ ಬೆಳಗ್ಗೆ ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಡ್ತೀನಿ. ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕೋದು, ಸಣ್ಣ ಪುಟ್ಟ ಬೇರೆ ಕೆಲಸ ಇರುತ್ತಲ್ಲ ಅದನ್ನು ನೋಡ್ಕೊಳ್ತೀನಿ. ಸೊ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೆಲಸ ಈಸಿ ಆಗುತ್ತೆ. ಇನ್ ಕೇಸ್ ನಾವೊಂದು 10 ನಿಮಿಷ ಲೇಟಾಗಿದ್ರೂ ಅಥವಾ ಹಾಫ್ ಆನ್ ಅವರ್ ಲೇಟಾಗಿದ್ರೂ ಮ್ಯಾನೇಜ್ ಮಾಡ್ಬೋದು. ಸೊ ಬೆಳಗ್ಗೆ ನಮಗೂ ನಿದ್ದೆ ಮೂಡಲ್ಲಿರುತ್ತೆ, ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ಕೋತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಪಲಾವ್ಗೆ, ಬಾತ್ಗೆ ಏನೇನು ಬೇಕೋ ಅದನ್ನು ಈಗಲೇ ರೆಡಿ ಮಾಡ್ಕೊತೀನಿ. ಮತ್ತು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದು. ಇಷ್ಟು ದಿನ ಬೆಳಿಗ್ಗೆ ಒಂದು ಸ್ವಲ್ಪ ನಿಧಾನಕ್ಕೆ ಹೇಳ್ತಿದ್ದೆ. ಬೆಳಿಗ್ಗೆಯಿಂದ ಮಂಡೇ ಬೇಗ ಎದ್ದೇಳಬೇಕು. ಮಾರ್ನಿಂಗ್ ಆ್ಯಸ್ ಯೂಶುವಲ್ 4:30ಗೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. 4:30ಗೆ ಎದ್ದು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗೋಕ್ಕಾಗಿರಲಿಲ್ಲ, ಒಂದು 10 to 15 ಡೇಸ್ ಆಗಿತ್ತು ವಾಕಿಂಗ್ ಹೋಗಿ. ನಾನು ಮಗುನ ಒಬ್ಬನ್ನೇ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ವಾಕಿಂಗ್ ಹೋಗಿರಲಿಲ್ಲ. ಸೊ ನಾಳೆಯಿಂದ ಮತ್ತೆ ವಾಕಿಂಗ್ ಹೋಗಬೇಕು. ಈಗ ಫೇಸ್ ವಾಶ್ ಮಾಡ್ಕೊಂಡು ಬ್ರಷ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಅಂದರೆ ಈಗ ಡೈಲಿ 2 or 3 ಟೈಮ್ಸ್ ಫೇಸ್ ವಾಶ್ ಮಾಡೋದ್ರಿಂದ ಫೇಸ್ ಗ್ಲೋ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಸಿರಮ್ ಹಚ್ಕೊಳ್ತೀನಿ. ನಾನು ನನ್ನ ರೊಟೀನಲ್ಲಿ ತೋರಿಸಿದ್ದೀನಿ ನೈಟ್ ಸ್ಕಿನ್ ಕೇರಲ್ಲಿ. ಸೊ ಸಿರಮ್ನ ಅಪ್ಲೈ ಮಾಡ್ಕೊಳ್ಳೋದು. ಸೊ ನೋಡ್ಬೋದು ನನ್ನ ಫೇಸಲ್ಲಿ ಚೇಂಜಸ್ ನೀವೇ ನೋಡ್ಬೋದು. ಸೊ ಇದನ್ನು ಯೂಸ್ ಮಾಡ್ತಾ ಡೇ ಬೈ ಡೇ, ಇದು ಅಂತಲ್ಲ, ಮೀನ್ಸ್ ನನ್ನ ಸ್ಕಿನ್ ಕೇರಿಂದನೇ ನನ್ನ ಸ್ಕಿನ್ ಡೇ ಬೈ ಡೇ ಗ್ಲೋ ಬರ್ತಾ ಇದೆ. ಮತ್ತು ಸ್ಕಿನ್ನಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ನನಗೆ ಡಾರ್ಕ್ ಸರ್ಕಲ್ ಒಂದುಬಿಟ್ಟು ಸ್ಕಿನ್ನಲ್ಲಿ ಬೇರೆ ಯಾವ ಪ್ರಾಬ್ಲಮ್ಸು ಇಲ್ಲ. ಸೊ ಡಾರ್ಕ್ ಸರ್ಕಲ್ಸ್ಗೆ ನಾನು ಏನೇನು ಬೇಕೋ ಎಲ್ಲ ಮಾಡಿದ್ದೀನಿ, ಬಟ್ ಅದು ಇದುವರೆಗೂ ನನಗೆ ಹೋಗಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್.
ಸೊ ಇದೊಂದ್ಸಲ ಸಿರಮ್ನ ಕ್ಲೀನಾಗಿ ಮಸಾಜ್ ಮಾಡ್ಕೊಂಡು ಬಿಡ್ತೀನಿ. ಸೊ ನಾವು ಹೇರ್ಗೆ ಏನು ಆಯಿಲ್ ಅಪ್ಲೈ ಮಾಡ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ದಿನ ಎಲ್ಲ ಹೇಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ನೋಡಿದ್ದೀರಾ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.